ನಮಸ್ಕಾರ ಎಲ್ಲರಿಗೂ. ನೀವು ಇನ್ ಕೇಸ್ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಪ್ಪ ಅಂದ್ರೆ ನೀವು ವೀಡಿಯೋ ಅಪ್ಲೋಡ್ ಮಾಡೋದ್ನಾಗ ಕಾಪ್ರೇಟ್ ಬೀಳಕತ್ತಿತ್ತು ಅಂದ್ರೆ ಸಾಂಗಿಗೆ ಅದನ್ನು ಇವತ್ತು ಹೆಂಗೆ ರೀಪ್ಲೇಸ್ ಮಾಡಬೇಕು ಅಥವಾ ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ತೋರಿಸ್ಬಿಡ್ತೀನಿ ಇವತ್ತು. ಸೊ ಫಾರ್ ಎಕ್ಸಾಂಪಲ್ ನಾನು ಅವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ನಮ್ಮ ಕ್ಯಾಂಪಸಲ್ಲಿ ಕ್ಯಾಸ್ಕೇಡ್ ಇತ್ತು. ಅವಾಗ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದಕ್ಕೆ ಸಾಂಗ್ ಕಾಪ್ರೇಟ್ ಬಿದ್ದಿತ್ತು. ಇವಾಗಲೇ ಜಸ್ಟ್ ಅದಕ್ಕೊಂದು ಕಾಪಿರೈಟ್ ತೆಗೆದಿದ್ದೆ. ಯಾವ ಸಾಂಗಪ್ಪ ಅಂದ್ರೆ ಇಲ್ಲಿ ತಿರುಮಲ ಇಲ್ಲಿದೆ ನೋಡಿರಿ. ಇದಕ್ಕೊಂದು ಕಾಪಿರೈಟ್ ಬಿದ್ದಿತ್ತು. ಜಸ್ಟ್ ಏನು ಆ್ಯಕ್ಷನ್ಸ್ ಇರೋಲ್ಲ, ಬಟ್ ಮುಂದ್ಗಡೆ ಮಾನಿಟೈಸ್ ಆಗುವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ರೀಪ್ಲೇಸ್ ಮಾಡಿದ್ದೆ ಸಾಂಗು. ಇನ್ನೂ 29 ಮಿನಿಟ್ಸ್ ಲೆಫ್ಟ್ ಇದೆ. ಇವಾಗ ಇನ್ನೊಂದು ಯಾವ್ದಾದ್ರು ಸಾಂಗ್ ವೀಡಿಯೋ ಎತ್ಕೊಂಡು ಇದಕ್ಕೂ ಕಾಪಿರೈಟ್ ಬಿದ್ದಿದೆ ನೋಡಿರಿ. ಇದನ್ನು ಹೆಂಗೆ ರಿಮೂವ್ ಮಾಡೋದು ಹೇಳ್ಕೊಡ್ತೀನಿ. ಈಗ ಜಸ್ಟ್ ಆ ವಿಡಿಯೋ ಕ್ಲಿಕ್ ಮಾಡಿ ಇಲ್ಲಿ ಟೇಕ್ ಆ್ಯಕ್ಷನ್ ಅಂತಿದೆಯಲ್ಲ, ಇದು ಟಗರು ಫಿಲ್ಮ್. ಟಗರು ಅವ್ರದ್ದು ಆ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು ಅವರು. ಸೊ ಇಲ್ಲಿ ಟೇಕ್ ಆ್ಯಕ್ಷನ್ ಹೊಡೋದು, ರೀಪ್ಲೇಸ್ ಸಾಂಗ್ ಅಂತ ಹೊಡ್ರಿ. ನೆಕ್ಸ್ಟ್ ಕಂಟಿನ್ಯೂ. ಇದಾದಮೇಲೆ ಜಸ್ಟ್ ನಮಗೆ ಯಾವ ಸಾಂಗ್ ಇದೆಯಲ್ಲ ಇಲ್ಲೇ ನಮಗೆ ಕಾಪಿರೈಟ್ ಬಿದ್ದಿತ್ತು. ಇಲ್ಲಿವರೆಗೆ ಮಾಮೂಲಿ ನಮ್ಮದು ಬೇರೆ ಆಡಿಯೋ ಇತ್ತು, ಇಲ್ಲಿ ಕಾಪಿರೈಟ್ ಬಿದ್ದಿಲ್ಲ. ಬಟ್ ಈ ಪೋರ್ಷನಿಗೆ ಮಾತ್ರ ಕಾಪಿರೈಟ್ ಬಿದ್ದಿದ್ದು. ಸೊ ಅದಕ್ಕೆ ನೀವು ಯಾವ್ದಾರು ಒಂದು ಬೆಸ್ಟ್ ಸೆಲೆಕ್ಟ್ ಮಾಡಿರಿ ಅಥವಾ ರ್ಯಾಂಡಮಾಗಿ ಸೆಲೆಕ್ಟ್ ಮಾಡಿರಿ. ಯಾಕಂದರೆ ನಮಗೆ ಯಾವ್ದಾರು ಒಂದು ಅವ್ರು ಡ್ಯಾನ್ಸ್ ಮಾಡಿರಲ್ಲ, ಸೊ ರ್ಯಾಂಡಮಾಗಿ ಯಾವ್ದಾರು ಒಂದು ಟ್ರ್ಯಾಕ್ ಕೇಳ್ರಿ ಫಸ್ಟು. ಬೇಡ, ಅದೇ ಸ್ವಲ್ಪ ಸಜೆಷನ್ಸ್ ತೋರಿಸುತ್ತೆ. ಡಿಪೆಂಡ್ ಅಪಾನ್ ದಟ್ ವಿಡಿಯೋ. ಅದರ ಮೇಲೆ ನೀವು ಹಾಕ್ಕೊಂಡವ್ರು ಯಾವ್ದಾರು ಒಂದು ಚೂಸ್ ಮಾಡ್ಕೊಂಡು. ಓಕೆ, ಇದು ಸ್ವಲ್ಪ ಡ್ಯಾನ್ಸ್ ಸ್ಟೆಪ್ ಐತಿ, ಇದನ್ನು ಆ್ಯಡ್ ಮಾಡೋಣ. ಇಲ್ಲೈತಲ್ಲ, ಇದು ಆ್ಯಕ್ಚುಲಿ ಕಾಪಿರೈಟ್ ಬಂದಿದ್ದು. ಇಲ್ಲಿದೆ ನೋಡಿರಿ, ಕಾಪಿರೈಟ್ ಬಂದಿದ್ದು. ಆ್ಯಕ್ಚುಲಿ ಇದು ಕಾಪಿರೈಟ್ ಬಂದಿದ್ದು. ಇದು ನಾವು ಇವಾಗ ಇದನ್ನು ಆ್ಯಡ್ ಮಾಡಿದ್ದು. ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ಮೋರ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಮಿಕ್ಸ್ ಲೆವೆಲ್ ಆಲ್ಮೋಸ್ಟ್ ಕಡಿಮೆ ಇಡ್ರಿ. ನೀವು ಜಾಸ್ತಿ ಇಟ್ರೆ ನಿಮ್ಮದು ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಬರೋಲ್ಲ. ಓಕೆ, ಆಲ್ಮೋಸ್ಟ್ ಕಡಿಮೆ ಇಡ್ರಿ. ನೆಕ್ಸ್ಟ್ ಸೇವ್. ಇಲ್ಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕಳಿಸುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಚೇಂಜಸ್. ಸ್ವಲ್ಪ ಭಾಳ ಟೈಮ್ ತೊಗೊಳ್ತಿದ್ದು ಆಗಬೇಕಾದ್ರೆ. ಓಕೆ, ಇಷ್ಟಾದಮೇಲೆ ಇಲ್ಲಿ ವಾಪಸ್ ಬಂದಮೇಲೆ ನಿಮ್ಗೆ ಇಲ್ಲಿ ತೋರಿಸುತ್ತೆ ನೋಡ್ರಿ. ಇಲ್ಲಿ ಯಾವುದದು, ಓಕೆ, ಟಗರು ಚೆಕಿಂಗ್ ಫೌಂಟ್. ಇದು ಸ್ವಲ್ಪ ಟೈಮ್ ತೊಗೊಂಡು ಎಡಿಟಿಂಗ್ ಪ್ರೊಸೆಸ್ ವಿಲ್ ಬಿ ಡಿಸ್ಪ್ಲೇಡ್ ಹಿಯರ್ ಸೂನ್. ಇದು ಸ್ವಲ್ಪ ಟೈಮ್ ತೊಗೊಂಡಾದ್ಮೇಲೆ ತಂತಾನ ಎಡಿಟಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಕಾಪಿರೈಟ್ ಎಲ್ಲ ಹೋಗ್ತವೆ. ಇದೊಂದು ಕಾಪಿರೈಟ್ ಇತ್ತು, ಬಟ್ ಇದು ಲಾಕ್ ಮಾಡಿದ್ದೀನಿ ನಾನು, ಅದು ಬೇಕಾಗಿಲ್ಲ ಅಂತ. ಅದು ಬಿಟ್ಟರೆ ಯಾವುದೂ ಕಾಪಿರೈಟ್ ಇಲ್ಲ. ಇದ್ರ ಮೇಲೂ ಕಾಪಿರೈಟ್ ಬಿದ್ದಿತ್ತು, ತೆಗೆದೆ ಆವಾಗಲೇ. ತಿರುಮಲ, ಇದು ಚೆಕಿಂಗ್ ಫೌಂಟ್. ಇದ್ರ ಮೇಲೆ ಕಾಪಿರೈಟ್ ಇತ್ತು. ಇನ್ನೂ 25 ಮಿನಿಟ್ಸ್ ಲೆಫ್ಟ್ ಐತಿ. ಇದು ಫುಲ್ ಆದಮೇಲೆ ಇದು ಕಾಪಿರೈಟ್ ಹೋಗುತ್ತೆ. ಇವಾಗಲೇ ರೀಸೆಂಟಾಗಿ ಮಾಡಿದ್ದು. ಇವಾಗ ಜಸ್ಟ್ ನೋಡು, ಇದು 9 ಮಿನಿಟ್ಸು. ಡಿಪೆಂಡ್ ಅಪಾನ್ ಲೈಕ್ ಅದು ಸಾಂಗ್ ಜಾಸ್ತಿ ಇತ್ತಂದರೆ ಜಾಸ್ತಿ ಟೈಮ್ ತೊಗೊಳುತ್ತೆ, ಸಾಂಗ್ ಕಡಿಮೆ ಇತ್ತಂದ್ರೆ ಕಡಿಮೆ ತೊಗೊಳುತ್ತೆ. ಈ ಥರ ಮಾಡಿ ನೀವು ಇನ್ ಕೇಸ್ ಕಾಪಿರೈಟ್ ಇತ್ತಂದ್ರೆ, ಜಾಸ್ತಿ ಕಾಪಿರೈಟ್ ಇತ್ತಂದ್ರೆ ಮುಂಚೆ ತೊಗೊಂಬಿಡ್ರಿ. ಓಕೆ, ಆವಾಗಲೇ ಕೊಟ್ಟಿದ್ದ ಅದು ಟಗರು ಸಾಂಗಿಂದ ಇವಾಗ ಕಂಪ್ಲೀಟ್ ಆಗಿರ್ತದೆ ನೋಡಿರಿ. ಯುವರ್ ಚಾನಲ್ ಇಸ್ಂಟ್ ಅಫೆಕ್ಟೆಡ್, ದೇರ್ ಇಸ್ ನೋ ವಿಸಿಬಲ್ ರೆಸ್ಟ್ರಿಕ್ಷನ್ಸ್. ಸೊ ಕಂಪ್ಲೀಟ್ ಆಗೈತಿ. ಬ್ಯಾಕ್ ಬಂದರೆ ನೋಡ್ಬೇಕು. ಇಲ್ಲಿ ಆವಾಗಲೇ ಇಲ್ಲಿ ಕಾಪಿರೈಟ್ನ ಬರ್ತೈತಿ, ಇವಾಗ ನಾನ್ ಅಂತಿದೆ. ಅದು ಬಿಟ್ಟರೆ ಕಾಪಿರೈಟ್ ಇದು ಭಾಳ ಟೈಮಿಗಿತ್ತು. ಆವಾಗಲೇ 25 ನಿಮಿಷ ಹಂಗಿತ್ತು. ಇನ್ನೂ 17 ನಿಮಿಷ ಐತಿ. ಇದೊಂದು ಆದರೆ ಮುಗೀತು. ನಾನು ಆಲ್ಮೋಸ್ಟ್ ಇದೊಂದು ಐತಿ, ಇದು ನಾನು ಪ್ರೈವೇಟಲ್ಲಿ ಹಾಕಿದ್ದೀನಿ. ಅದು ಬಿಟ್ಟರೆ ಮುಗೀತು, ಎಲ್ಲ ಕಾಪಿರೈಟ್ ತೆಗೆದೀವಿ. ಸಾಂಗ್ ರ್ಯಾಂಡಮಾಗಿ ಯಾವುದೇ ಇರಲಿ ಅದನ್ನು ಹಾಕೋರಿ. ಫಸ್ಟು ಹಾಕ್ಕೊಂಡು ತೊಗೊಂಬಿಟ್ರಿ ಸಾಂಗ್. ಯಾಕಂದ್ರೆ ಮುಂದೆ ಮಾನಿಟೈಸ್ ಆಗೋತ್ನಾಗ ಚಾನ್ಸಸ್, ಇನ್ ಕೇಸ್ ನಮ್ಮದು ಚಾನಲ್ ಬೆಳೀತು, ಮಾನಿಟೈಸ್ ಟೈಮಿಗೆ ಪ್ರಾಬ್ಲಮ್ ಆಗುತ್ತಾ. ಮತ್ತು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಈಗ ರೀಸೆಂಟಾಗಿ ಯೂಟ್ಯೂಬ್ ಜಾಯ್ನ್ ಆಗ್ಯಾರಪ್ಪ, ಅವ್ರದ್ದು ಕಾಪಿರೈಟ್ ಬೀಳಾಗತ್ತವು, ಅವ್ರಿಗೆ ಸರಿಯಾಗಿ ಗೊತ್ತಿಲ್ಲ ಲೈಕ್ ಯಾವ್ಯಾವ ಮ್ಯೂಸಿಕ್ಕು ಯಾವ್ಯಾವ ಕಾಪಿರೈಟ್ ಇರ್ತಾವೆ, ಯಾವ್ಯಾವ ಕಾಪಿರೈಟ್ ಇಲ್ಲ ಅಂತ ಶೇರ್ ಮಾಡಿರಿ. ಅವ್ರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಸೊ ಬಾಯ್.